ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಎಂ ಕೃಷ್ಣಪ್ಪ ಅಸಮಾಧಾನವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಸಿಎಂ ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೃಷ್ಣಪ್ಪ ಅವರು. ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೇನೆ ಅಂತ ಸಿಎಂ ಹೇಳಿದ್ರು. ಅದು ಹೇಗೆ ಸರಿಪಡಿಸ್ತಾರೋ, ಸರಿ ಮಾಡಿಕೊಡ್ತಾರೋ ನನಗೆ ಗೊತ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಶಾಸಕ ಎಂ ಕೃಷ್ಣಪ್ಪ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಏನ್ ಮಾಡೋದಕ್ಕೆ ಸಾಧ್ಯವೋ ಮಾಡ್ತೀನಿ ಅಂದಿದ್ದಾರೆ. ನನಗೆ ಸಚಿವ ಸ್ಥಾನ ಬಿಟ್ಟರೆ ಬೇರೆ ಏನು ಕೊಟ್ಟರು ಒಪ್ಪಿಗೆ ಇಲ್ಲ ಅಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿ ಭೇಟಿ ಮಾಡಿದ ನಂತರದಲ್ಲಿ ಶಾಸಕರಾದಂಥ ಎಂ ಕೃಷ್ಣಪ್ಪ ನೀಡಿರುವಂತಹ ಹೇಳಿಕೆ ಇದು. ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ ಥರ ಸರಿಪಡಿಸ್ತಾರೆ ಗೊತ್ತಿಲ್ಲ ಅಂದಿದ್ದಾರೆ. ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರಿ ಅವ್ರು ಹೇಳಿದ ಅರ್ಥ ಆಯ್ತು ನನಗೆ. ಅದನ್ನು ನಾನು ಹೇಗೆ ಮಾಡಿಕೊಡ್ತಾರೆ ಅದೆಲ್ಲ ಬೇಡ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಮಾಡ್ತೀವಿ ಅಂತ ಹೇಳಿ ಅದೇ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿ. ನೀವು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಹೇಳಿ. ಅದೇ ನಮ್ಮ ಹೇಳಿದ್ದು, ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ಮಾಡಿಕೊಡ್ತೀವಿ. ನಾನು ಹೇಳಿದ ಬೇರೆ ಯಾವುದಿಲ್ಲ. ಇಲ್ಲ, ಪಟ್ಟಿ ಹಿಡಿಯೋದಲ್ಲ ಅದು. ವಿ ಡಿಸರ್ವ್ ಇಟ್. ನಾವೇನು ಪಟ್ಟಿ ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ದು ಬಂದಿಲ್ಲ ಅಷ್ಟೇ. ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಹೇಳಿದ್ಮೇಲೆ ಅವ್ರು ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ನಾವು ಒಬ್ಲೈಜ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇನಪ್ಪ. ಒಂದೇ ಸ್ಥಾನ ಖಾಲಿ ಇದೆ ಸರ್. ಪ್ರಶ್ನೆ ಅದಲ್ಲಮ್ಮ. ಅವ್ರು ಬಂದು ಕೇಳ್ಕೊಂಡಾಗ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಅಂತ ಹೇಳಿದಾಗ ನಾವು ಬೇರೆ ಏನು ಹೇಳೋದು? ನಾವೆಲ್ಲ ಸರ್ ಮಾಡಿದ್ದೀವಿ, ಎಲ್ಲ ಕರೆಕ್ಟಾಗಿದೆ ಅಂತ ಬಂದರೆ ಬೇರೆ ಥರ ಮಾತಾಡೋದು. ಎಲ್ಲ ಕರೆಕ್ಟಾಗಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ವಿ ವಿಲ್ ಸಿ ಹೌ ಇಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿಲ್ ಡೂ ಅಂತ ಹೇಳಿದ್ದಾರೆ. ಈ ಆಶ್ವಾಸನೆ ಮೇಲೆ ನಿಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲ ಸುಮ್ಮನೆ ಇರ್ತಾರಾ ಅಂತ? ಹೌದು ಸರ್, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬೇಸರಗೊಂಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಸರ್ ಅಂತ ನೀವು? ನಾನು ಹೇಳಿದ್ನಲ್ಲ, ಬಂದಿದ್ದರು ಅವರೆಲ್ಲ ನೋಡಿದಾರಲ್ಲಪ್ಪ. ಈಗ ಅವ್ರು ಬಂದು ಕೇಳ್ಕೊಂಡ್ಮೇಲೆ ನಮ್ಮ ಹತ್ರ ಬಂದು ಮಾತಾಡಿದ್ಮೇಲೆ ನಾವೇನು ಮಾತಾಡೋದು?